ಒಂದು ವಿಷಯ ನೋಟಿಸ್ ಮಾಡಿದ್ದೀರಾ? ಇವಾಗ ಪಬ್ಲಿಕಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿಗಳು, ತುಂಬ ಫೇಮಸ್ ಆಗಿರೋರು, ಅವ್ರಿಗೇನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದ್ಕೊಳ್ಳಿ. ಪಬ್ಲಿಕ್ ಎಲ್ಲ ಸೇರಿಕೊಂಡು ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ, ನ್ಯೂಸ್ ಚಾನಲಲ್ಲಿ, ಇಲ್ಲ ಪ್ರೆಸ್ ಅವರು ರಿಯಲ್ ಮೀಟ್ ಮಾಡಿದಾಗ ಎಲ್ಲ ಅವ್ರನ್ನ ಹ್ಯುಮಿಲೇಟ್ ಮಾಡ್ತಿರ್ತಾರೆ, ಕ್ವೆಶನ್ಸ್ ಮಾಡ್ತಿರ್ತಾರೆ. ಅವ್ರದ್ದೊಂದು ದೊಡ್ಡ ಇಶ್ಯೂ ನಡೀತಾ ಇರುತ್ತೆ. ಆ ಟೈಮಲ್ಲಿ ಬೇರೆ ಏನೋ ಒಂದು ಇಶ್ಯೂನ ತಂದು ಮಧ್ಯದಲ್ಲಿ ಹಾಕ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಗರ್ಲ್ ಫ್ರೆಂಡ್ ಒಂದು ಬಾಯ್ ಫ್ರೆಂಡ್ ಇರ್ತಾರೆ ಅಂದ್ಕೊಳ್ಳಿ. ಅವರಿಬ್ಬರು ಏನೋ ಜಗಳ ಆಡ್ತಿರ್ತಾಳೆ. ಸೊ ಫಾರ್ ಎಕ್ಸಾಂಪಲ್, ಈ ಹುಡುಗಿಗೆ ಇವ್ನು ಮಾತಾಡ್ತಿರೋ ಒಂದು ವಿಷಯ ಅವಳನ್ನೇ ಟಾರ್ಗೆಟ್ ಮಾಡ್ತಿದೆ ಅಂತ ಗೊತ್ತಾದಾಗ, ಇಲ್ಲ ಅವಳಿಗೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾದಾಗ, ಅವಳು ಏನು ಮಾಡ್ತಾಳೆ, ಬೇರೆ ಒಂದು ಟಾಪಿಕ್ ಹಾಕ್ಬಿಡ್ತಾಳೆ. ಸೊ ಆ ಫುಲ್ ಜಗಳ ಆ ಟಾಪಿಕ್ ಮೇಲೆ ಡೈವರ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಹೇಳ್ತೀವಿ ಡೆಡ್ ಕ್ಯಾಟ್ ಸ್ಟ್ರಾಟಜಿ ಅಂತ. ಈ ಡೆಡ್ ಕ್ಯಾಟ್ ಸ್ಟ್ರಾಟಜಿ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ, ಆ್ಯಸ್ ಐ ಟೋಲ್ಡ್, ನಾನು ಹೇಳ್ದಂಗೆ ಪಬ್ಲಿಕ್ಕಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿಗಳು, ದೊಡ್ಡ ದೊಡ್ಡ ಆ್ಯಕ್ಟರ್ಸು, ತುಂಬ ವೆಲ್ತ್ ಇರೋವಂಥ ವ್ಯಕ್ತಿಗಳು ಈ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಸೊ ಅವ್ರ ಇಶ್ಯೂನ ಡೈವರ್ಟ್ ಮಾಡಿ ಬೇರೆ ಒಂದು ಇಶ್ಯೂನ ಜನ ಫೋಕಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಯಾವುದಾದ್ರು ಒಂದು ಟಾಪಿಕ್ ಮಾತಾಡಿದಾಗ ನಿಮ್ಮ ಫ್ರೆಂಡ್ಸೋ, ಫ್ಯಾಮಿಲಿನೋ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡೋ, ಬಾಯ್ ಫ್ರೆಂಡೋ, ಹೂ ಎವರ್ ಇಟ್ ಈಸ್, ಸೊ ನೀವು ಮಾತಾಡ್ತಿರೋ ಟಾಪಿಕ್ ಬಿಟ್ಟು ಅವ್ರು ಬೇರೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು ಅವ್ರು ನಿಮ್ಮನ್ನ ಡೆಡ್ ಕ್ಯಾಟ್ ಸ್ಟ್ರಾಟಜಿ ಅಲ್ಲಿ ಆಗ್ತಾ ಇದ್ದಾರೆ ಅಂತ. ಹುಷಾರಾಗಿರಿ.